2025ರ ಅಂಕಿಅಂಶದ ಪ್ರಕಾರ ಈ ಪ್ರಪಂಚದಲ್ಲಿರುವ ಒಟ್ಟು ಜನಸಂಖ್ಯೆ 8.25 ಬಿಲಿಯನ್. ಈ 8.25 ಬಿಲಿಯನ್ ಜನಸಂಖ್ಯೆಯಲ್ಲಿ ಮುಖ್ಯವಾದ 3 ಧರ್ಮಗಳು: ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್. ಇದರಲ್ಲಿ ಕ್ರಿಶ್ಚಿಯನ್ನರು 2.3 ಬಿಲಿಯನ್ ಶೇಕಡ, ಇಸ್ಲಾಮರು 2.1 ಬಿಲಿಯನ್, ಹಾಗೆ ಹಿಂದೂ ಧರ್ಮದವರು 1.4 ಬಿಲಿಯನ್ ಇರ್ತಾರೆ. ಕ್ರಿಶ್ಚಿಯನ್ನರು ಯೇಸುವನ್ನ ಪೂಜಿಸಿಕೊಂಡು ಆ ಮತ ಧರ್ಮ ಪಾಲನೆ ಮಾಡಿಕೊಂಡಿರ್ತಾರೆ. ಮುಸ್ಲಿಮರು ಅಲ್ಲಾರನ್ನ ದೇವರನ್ನಾಗಿ ಪೂಜಿಸಿಕೊಂಡು ಆ ಮತದ ಧರ್ಮ ಪಾಲನೆ ಮಾಡ್ತಿರ್ತಾರೆ. ಹಾಗೆ ಹಿಂದೂ ಧರ್ಮದವರು ಹಲವಾರು ದೇವರುಗಳನ್ನ ಪೂಜಿಸಿಕೊಂಡು ಆ ಮತ ಧರ್ಮ ಪಾಲನೆಯನ್ನ ಮಾಡಿಕೊಂಡಿರ್ತಾರೆ ಅನ್ನೋದು ನಾವೆಲ್ಲರೂ ಅರಿತಿರುವಂತಹ ವಿಷಯ. ಆದ್ರೆ ಏಕೆ ಜನರು ದೇವರನ್ನ ನಂಬ್ತಾರೆ? ದೇವರಂದ್ರೆ ಯಾರು? ನಮ್ಮನ್ನ ಸೃಷ್ಟಿ ಮಾಡಿದವನ, ನಮ್ಮನ್ನ ಆಳುವವನ, ಇಲ್ಲ ನಮ್ಮನ್ನ ನಿರ್ಮೂಲ ಮಾಡುವವನ, ಇಲ್ಲ ಈ ಮೂರು ಉಳ್ಳವನ. ಯಾರೇ ದೇವರು? ಅವರ ರೂಪ ಹೇಗಿರುತ್ತೆ? ಅವರನ್ನ ಹೇಗೆ ನೋಡಬಹುದು? ಅವರನ್ನ ಎಲ್ಲಿ ಹೋದ್ರೆ ನೋಡಬಹುದು? ಎಲ್ಲಿ ಅವರ ದೇಹ ದರ್ಶನ ಸಿಗುತ್ತೆ? ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ನಾವೆಲ್ಲಿ ಹುಡುಕೋದು? ದೇವಸ್ಥಾನದಲ್ಲ, ಚರ್ಚಲ್ಲ, ಇಲ್ಲ ಮಸೀದಿಯಲ್ಲ. ಈ ಎಲ್ಲಾ ಕಡೆ ದೇವರೆಂದು ಕೆತ್ತಿರ್ತಾರಲ್ಲ, ಆ ಶಿಲೆಗಳು ಯಾರದ್ದು? ಶಿವ, ವಿಷ್ಣು, ಯೇಸು, ಬುದ್ಧ ಇವರೆಲ್ಲ ದೇವರುಗಳ ಅಥವಾ ದೇವರುಗಳಾಗಿ ಬದಲಾದವರ? ದೇವರೆನ್ನುವಂತಹ ಪರಿಕಲ್ಪನೆ ಈ ಪ್ರಪಂಚದಲ್ಲಿ ಹೇಗೆ ಹೊರಬಂತು? ಇದು ಇಂದಿನವರೆಗೂ ಪಾಲನೆಯಲ್ಲಿಯೇ ಇದೆಯಲ್ಲವೇ? ಇದನ್ನಿಟ್ಕೊಂಡು ರಾಜಕೀಯ ಮಾಡ್ತಾ ಇರುವಂತಹ ರಾಜಕಾರಣಿಗಳನ್ನ, ದೇವರ ಹೆಸರಲ್ಲಿ ಹಣವನ್ನ ದರೋಡೆ ಮಾಡ್ತಿರುವಂತಹ ಸುಳ್ಳು ಸನ್ಯಾಸಿಗಳನ್ನ, ಮನುಷ್ಯರನ್ನ, ಹಾಗೆ ಪ್ರಪಂಚಾದ್ಯಂತ ದೇವರ ಹೆಸರನ್ನ ಹೇಳ್ಕೊಂಡು ಭ್ರಷ್ಟಾಚಾರ ಮಾಡ್ತಿರುವಂತಹ ಭ್ರಷ್ಟಾಚಾರಿಗಳಿಗೆ ದೇವರು ಯಾಕೆ ಶಿಕ್ಷೆ ನೀಡ್ತಿಲ್ಲ? ಅವರು ಶಿಕ್ಷೆ ಅನುಭವಿಸುವಂತಹ ಕಾಲನಾದ್ರೂ ಯಾವಾಗ ಬರುತ್ತೆ? ಈ ಎಲ್ಲಾ ಪ್ರಶ್ನೆಗಳಿಗೆ, ಗೊಂದಲಗಳಿಗೆ ಉತ್ತರವನ್ನ ನೀಡುವಂತಹದ್ದೇ ಈ ವಿಡಿಯೋ ಆಗಿರುತ್ತೆ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಇನ್ಫಾರ್ಮೇಶನ್. ಮೊದಲು ದೇವರು ಎನ್ನುವಂತಹ ಪರಿಕಲ್ಪನೆ ಈ ಪ್ರಪಂಚದಲ್ಲಿ ಹೇಗೆ ಸೃಷ್ಟಿಯಾಯಿತು ನೋಡೋಣ ಬನ್ನಿ. ಈ ಭೂಮಿ ಮತ್ತೆ ಈ ಪ್ರಪಂಚ ಹೇಗೆ ಉಂಟಾಯಿತು ಅನ್ನೋದನ್ನ ಇತ್ತೀಚೆಗಷ್ಟೇ ಕಂಡುಹಿಡಿದಿರ್ತಾರೆ. 13.8 ಬಿಲಿಯನ್ ವರ್ಷಗಳ ಹಿಂದೆ ಒಂದು ದೊಡ್ಡ ಸ್ಫೋಟಗೊಂಡು ತೋಚಿದ್ದೇ ನಮ್ಮ ಭೂಮಿ, ಸೂರ್ಯ ಮತ್ತುಳಿದ ಗ್ರಹಗಳು, ಹಾಗೆ ಪ್ರಪಂಚ ಅಂತ ಹೇಳಲಾಗತ್ತೆ. ಈ ದೊಡ್ಡ ಕ್ರಿಯೆ ನಡೆದು ಎಲ್ಲವೂ ಸೃಷ್ಟಿಯಾದ ನಂತರ ಅದು ಭಾರವಿಲ್ಲದ ಕೇವಲ ಒಂದು ಕಣವಾಗಿತ್ತು. ಅಂದ್ರೆ ಈಗ ನಮ್ಮ ಹತ್ರ ಒಂದು ವಸ್ತು ಇದೆ. ಆ ವಸ್ತು ಎಂತಹದ್ದಾದ್ರೂ ಆಗಿರ್ಲಿ, ಅದಕ್ಕೆ ತನ್ನದೇ ಆದ ಒಂದು ಭಾರ ಇರುತ್ತೆ. ಆ ಭಾರ ಹೇಗೆ ಆ ವಸ್ತುವಿನೊಳಗೆ ಬರುತ್ತೆ ಅಂದ್ರೆ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್, ನ್ಯೂಕ್ಲಿಯಸ್ ನಂತಹ ಎಲಿಮೆಂಟ್ರಿಕ್ ಪಾರ್ಟಿಕಲ್ಸ್ ಗಳಿಂದ. ಈ ಎಲಿಮೆಂಟ್ರಿಕ್ ಪಾರ್ಟಿಕಲ್ಸ್ ಅಥವಾ ಒಂದು ವಸ್ತುವಿಗೆ ಭಾರ ತರುವಂತಹ ಕಣ ಹೇಗೆ ಉಂಟಾಯಿತು ಅನ್ನೋದು ಯಾರಿಗೂ ಇಂದಿನವರೆಗೂ ಗೊತ್ತಿಲ್ಲ. ಈ ಪ್ರಪಂಚದಲ್ಲಿರುವ ಎಲ್ಲವೂ ಕೂಡ ಯಾವುದೋ ಒಂದು ರೀತಿಯ ಭಾರವನ್ನ ಹೊಂದಿರುತ್ತೆ. ಹಾಗಿದ್ರೆ ಎಲ್ಲದರಲ್ಲಿಯೂ ಈ ಎಲಿಮೆಂಟ್ರಿಕ್ ಪಾರ್ಟ್ಸ್ ಇರುತ್ತೆ ಅಂತಲೇ ಅರ್ಥ. ಬಿಗ್ ಬ್ಯಾಂಗ್, ಮಹಾಸ್ಫೋಟ ಅಂತ ಹೇಳ್ತೀವಿ. ಬಿಗ್ ಬ್ಯಾಂಗ್ ನಡೆದು ಮುಗಿದ ನಂತರ ಗ್ರಹಗಳಿಗೆ ಹೇಗೆ ಈ ಎಲಿಮೆಂಟ್ರಿಕ್ ಪಾರ್ಟ್ಸ್ ಹೋಗಿ ಭಾರವಾಯಿತು ಅನ್ನೋದು ಇಂದಿನವರೆಗೂ ಯಾವುದೇ ಸೈಂಟಿಸ್ಟ್ಗೂ ಕೂಡ ತಿಳಿಯದೇ ಇರುವಂತಹ ವಿಷಯವಾಗಿಯೇ ಉಳಿದಿದೆ. ಅದರಿಂದಲೇ ಈ ಪಾರ್ಟಿಕಲ್ಸ್ ಅನ್ನ ಗಾಡ್ಸ್ ಪಾರ್ಟಿಕಲ್ ಅಂತ ಹೇಳ್ತೀವಿ. ಗಾಡ್ ಅಂದ್ರೆ ದೇವರು ಅಂತ ನಮ್ಮೆಲ್ಲರಿಗೂ ಗೊತ್ತು. ಹಾಗಿದ್ರೆ ಏನೋ ಒಂದು ಪ್ರಶ್ನೆಗೆ ನಮ್ಮಿಂದ ಉತ್ತರವನ್ನ ಕಂಡು ಹಿಡಿಲಿಕ್ಕೆ ಆಗದಿದ್ದಾಗ ಅದನ್ನ ದೇವರ ಸೃಷ್ಟಿ ಅಂತ ಹೇಳ್ತೀವಿ. ಅದರಿಂದಲೇ ಸೈಂಟಿಸ್ಟ್ ಅದಕ್ಕೆ ಗಾಡ್ಸ್ ಪಾರ್ಟಿಕಲ್ ಅಂತ ಹೇಳಿರ್ತಾರೆ. ಈಗ ನಮ್ಗೆಲ್ಲ ತಿಳಿದಿರುತ್ತೆ ದೇವ್ರು ಅನ್ನೋ ಪ್ರಕ್ರಿಯೆ ಹೇಗೆ ಬಂದಿರಬಹುದು ಅಂತ. ಮನುಷ್ಯ ಒಂದು ಹಂತದ ನಂತರ ಯೋಚನೆಯ ಶಕ್ತಿ ಹೆಚ್ಚಿಸಿಕೊಂಡ ಮೇಲೆ ಅವನು ಆಲೋಚನೆ ಮಾಡ್ತಾನೆ, ಹೇಗೆ ಈ ಪ್ರಪಂಚ ಸೃಷ್ಟಿಯಾಯಿತು, ಯಾರು ಸೃಷ್ಟಿ ಮಾಡಿದ್ದು, ಹೀಗೆಲ್ಲ ಅವನ ಚಿಂತನೆ ಶುರುವಾಯಿತು. ಬಿಗ್ ಬ್ಯಾಂಗ್ ಥಿಯರಿ 1960ರಲ್ಲಿ ಹೊರಬಂದಾಗ ಒಂದು ಬಹಳ ದೊಡ್ಡ ಸಂಶೋಧನೆಯನ್ನ ಕಂಡುಹಿಡಿದಿದ್ದಾಗಿ ವಿಜ್ಞಾನಿಗಳು ಬಹುದೊಡ್ಡ ಸಾಧನೆಯನ್ನ ಮಾಡಿದ್ದಾಗಿ ಬೀಗ್ತಿದ್ರು. ದೇವರಿಗೂ ವಿಜ್ಞಾನಕ್ಕೂ ನಡುವಿನ ಸಮರದಲ್ಲಿ ಗೆದ್ದಿದ್ದು ವಿಜ್ಞಾನವೇ ಎಂದು ಎದೆತಟ್ಟಿ ಹೇಳ್ತಿದ್ರು. ಆದರೆ ಅದರ ಬೆನ್ನಲ್ಲೇ ಇನ್ನೊಂದು ಪ್ರಶ್ನೆ ಅವರ ಅಹಂಕಾರವನ್ನ ಅಡಗಿಸಿತ್ತು. ಬಿಗ್ ಬ್ಯಾಂಗ್ ಥಿಯರಿಯಿಂದ ಭೂಮಿ ಉಂಟಾಯಿತು ಸರಿ, ಆದ್ರೆ ಆ ಬಿಗ್ ಬ್ಯಾಂಗ್ ಯಾವುದೋ ಒಂದು ಚಿಕ್ಕ ಚುಕ್ಕಿಯಿಂದ ತಾನೇ ಹುಟ್ಟಿಕೊಳ್ತು. ಆ ಚುಕ್ಕಿ ಯಾವುದು? ಆ ಚುಕ್ಕಿ ಹೇಗೆ ಮೊದಲು ಕಂಡಿತ್ತೋ? ಯಾರದರ ಸೃಷ್ಟಿಕರ್ತ? ಹೈಡ್ರೋಜನ್, ನ್ಯೂಟ್ರೋಜನ್ ನಂತಹ ವಾಯುಗಳಿಂದ ಸೃಷ್ಟಿಯಾಯಿತು. ಅಂದ್ರೆ ಆ ವಾಯುಗಳು ಮೊದಲು ಹೇಗೆ ಸೃಷ್ಟಿಯಾಯಿತು? ಸೃಷ್ಟಿ ಎಂಬುದೊಂದಿದ್ದರೆ ಅದನ್ನ ಸೃಷ್ಟಿ ಮಾಡಿದವರು ಖಂಡಿತ ಇರಲೇಬೇಕಲ್ವೇ? ಮತ್ತೆ
ಅದೇ ವೃತ್ತ. ಸೃಷ್ಟಿ ಮಾಡಿದವನೊಬ್ಬನ ಹಿಂದೆ ಮತ್ತೊಬ್ಬ ಸೃಷ್ಟಿಕರ್ತನಿರಬೇಕು. ಮುಗಿಯದ ಇತಿಹಾಸವಾಗಿಯೇ ಇದು ಉಳಿದುಬಿಟ್ಟಿದೆ. ಈ ಉತ್ತರವಿಲ್ಲದ ಸೃಷ್ಟಿಕರ್ತನೇ ದೇವರು. ಆದರೆ ಪ್ರಾಚೀನ ಕಾಲದಲ್ಲಿ ದೇವರು ಅಂತ ಯಾರನ್ನ ಕರೀತಿದ್ರು? ಕೆಲವರ ಪ್ರಕಾರ ಯಾರು ಇತರರಿಗೆ ಸಹಾಯ ಮಾಡ್ತಾನೋ ಅವರಿಗೆ ಅವನೇ ದೇವರು. ದೇಶದಲ್ಲಿ ಪ್ರಜೆಗಳಿಗೆ ಒಳ್ಳೆಯ ರಾಜನಾಗಿದ್ರೆ ಆ ಪ್ರಜೆಗಳಿಗೆ ಆ ರಾಜನೇ ದೇವರು. ಹಾಸ್ಪಿಟಲ್ನಲ್ಲಿ ಪೇಷಂಟ್ನ ಜೀವವನ್ನ ಡಾಕ್ಟರ್ ಉಳಿಸಿದ್ರೆ ಆ ಪೇಷಂಟ್ಗೆ ಆ ಡಾಕ್ಟರೇ ದೇವರು. ಅನ್ನ ಕೊಡೋ ರೈತ ದೇವರು, ದೇಶ ಕಾಯೋ ಯೋಧ ದೇವರು. ಹೀಗೆ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ ಸಹಾಯ ಮಾಡಿದ್ರೆ ಅವನಿಗೆ ಅವನೇ ದೇವರಾಗ್ತಾನೆ. ಅದರಿಂದಲೇ ನಮ್ಮ ದೇಶದಲ್ಲಿ ಸತ್ತವರ ಚಿತ್ರವನ್ನ ಮನೆಯಲ್ಲಿಟ್ಟು ಪೂಜಿಸ್ತಾರೆ. ಯಾಕಂದ್ರೆ ಆ ಕುಟುಂಬಕ್ಕೆ ಅವನೇ ದೇವರಾಗಿರ್ತಾನೆ. ನಮ್ಮ ಭಾರತದಲ್ಲಿ ಬೆಳಕು ಕೊಡೋ ಸೂರ್ಯ ದೇವರು ಅಂತ ಹೇಳ್ತೀವಿ, ಹಸಿವು ನೀಗಿಸೋ ಅನ್ನ ದೇವರು ಅಂತ ಹೇಳ್ತೀವಿ, ಜೀವನದ ಪಾಠವನ್ನ ಕಲಿಸಿದ್ದಂತಹ ಕೃಷ್ಣ ದೇವರು, ನೈಸರ್ಗಿಕ ಔಷಧಿಯನ್ನ ತೋರಿಸಿಕೊಟ್ಟಂತಹ ಶಿವ ದೇವರು. ಹೀಗೆಯೇ ನಮ್ಮ ಭಾರತೀಯರು ಪೂಜೆಯನ್ನ ಮಾಡ್ತಿದ್ದಂಥದ್ದು. ಹಿಂದೆ ಬ್ರಿಟಿಷರ ಕಾಲದಲ್ಲಿ ಸರ್ ವಿಲಿಯಂ ಜೇಮ್ಸ್ ಎನ್ನುವಂತಹ ವ್ಯಕ್ತಿ ನಮ್ಮ ದೇಶವನ್ನಾಳಿದ ಸಮಯದಲ್ಲಿ ಯಾರೆಲ್ಲ ಕ್ರಿಶ್ಚಿಯನ್ ಮುಸ್ಲಿಂ ಅಲ್ಲವೋ ಅವರೆಲ್ಲರೂ ಹಿಂದೂ ಎನ್ನುವಂತಹ ಒಂದು ಕಾನೂನನ್ನ ಜಾರಿಗೆ ತಂದ್ರು. ಆ ಕಾನೂನಿನ ಪ್ರಕಾರ ನಾವೆಲ್ಲ ಹಿಂದೂ ಆಗಿದ್ದೀವಿ ಅನ್ನೋದು ಇತಿಹಾಸ. ಚರಿತ್ರೆಯ ಪ್ರಕಾರ ಶೈವರು ಮತ್ತೆ ವೈಣವರಾಗಿರ್ತೇವೆ. ಹಾಗಿದ್ರೆ ಈ ಜಾತಿ ಮತ ಎನ್ನುವಂತಹದ್ದು ಹೇಗೆ ಸೃಷ್ಟಿಯಾಯಿತು ಗೊತ್ತಾ? ಒಬ್ಬ ಮನುಷ್ಯ ಅವನು ಕೈಗೊಂಡಂತಹ ಕೆಲಸ ಕಾರ್ಯಗಳನ್ನ ನೋಡಿ ನಾವು ಸಹ ಜೀವನದಲ್ಲಿ ಅವರ ಹಾಗೆ ಆಗುವುದಕ್ಕೆ ಅನುಸರಿಸಿದ ವಿಧಾನವೇ ಜಾತಿಯಾಗಿ ಹೋಯಿತು. ಉದಾಹರಣೆಗೆ ಶಿವನ ಹಾಗೆ ತೀವ್ರ ಧ್ಯಾನ ಮಾಡಿ 7 ಚಕ್ರಗಳನ್ನ ಬಿಡಿಸಿ ಜ್ಞಾನವನ್ನ ಪಡೆಯಬೇಕೆಂತಲೂ, ಜೀಸಸ್ ಹಾಗೆ ಆಗ್ಬೇಕಂತ ಅವರನ್ನ ಹಿಂಬಾಲಿಸಿ ಕ್ರಿಶ್ಚಿಯನ್ನರಾಗಿಯೂ ದೇವರಿಗೆ ಸ್ವರೂಪವೇ ಇಲ್ಲ ಎಂದುಕೊಂಡು ಅವನ ವಾಕ್ಯಗಳನ್ನ ಪಾಲಿಸಿಕೊಂಡು ಮುಸ್ಲಿಂ ಆಗಿಯೂ ಬುದ್ಧನ ಹಾಗೆ ಮರದ ಕೆಳಗೆ ಕೂತು ಧ್ಯಾನ ಮಾಡಿ ಜ್ಞಾನವನ್ನು ಗಳಿಸಬೇಕೆಂತಲೂ ಬೌದ್ಧರಾಗಿಯೂ ಅವರವರಿಗೆ ಇಚ್ಛಿಸಿದ ಮತಗಳನ್ನ ಪಾಲಿಸಿಕೊಂಡು ಹೋಗ್ತಾರೆ. ಹೀಗೆ ಜಾತಿ ಮತ ಅನ್ನೋದು ಹುಟ್ಕೊಳ್ತು. ಜೀವನದಲ್ಲಿ ಅವರಿಚ್ಛಿಸಿದ ವ್ಯಕ್ತಿಗಳ ಹಾಗೆ ವ್ಯಕ್ತಿತ್ವಗಳ ಮಾದರಿಯೇ ದೇವರು ಅಂತ ಹೇಳ್ತಾರೆ. ಉದಾಹರಣೆಗೆ ಗಾಂಧೀಜಿ ಹಾಗಾಗ್ಬೇಕು ಅಂತ ಅನುಸರಿಸುವವರಿಗೆ ಅವರೇ ದೇವರು, ಅಂಬೇಡ್ಕರ್ ಹಾಗೆ ಆಗ್ಬೇಕಂತ ಅವರನ್ನ ಪಾಲಿಸುವವರಿಗೆ ಅಂಬೇಡ್ಕರ್ ಅವರೇ ದೇವರಾಗಿರ್ತಾರೆ. ಹೀಗೆ ಕೆಲವೊಂದು ವ್ಯಕ್ತಿತ್ವಗಳನ್ನ ಅನುಸರಿಸ್ತಾರೋ ಅವರಿಗೆ ಅವರೇ ದೇವರಾಗಿರ್ತಾರೆ. ಆದ್ರೆ ಇಲ್ಲಿ ಮತಗಳೆಲ್ಲವನ್ನ ಹೊರತುಪಡಿಸಿದವರೇ ಶಿವ, ಯೇಸು, ಅಲ್ಲಾ, ಬುದ್ಧ, ವಿಷ್ಣು ಎಲ್ಲರೂ. ಯಾಕಂದ್ರೆ ಇವರು ಕೇವಲ ಒಂದು ಗುಂಪಿನ ಜನಕ್ಕೆ ಮಾತ್ರ ಒಳ್ಳೆಯದು ಮಾಡ್ಲಿಕ್ಕೆ ಅಥವಾ ಅವರಿಗಾಗಿ ಮಾತ್ರವೇ ಬೋಧನೆಗಳನ್ನ ಮಾಡಿಲ್ಲ. ಈ ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಜೀವಿಗೂ ಅವರನ್ನ ಅನುಸರಿಸುವಂತಹ ಹಕ್ಕಿದೆ. ಈ ಪ್ರಪಂಚದಲ್ಲಿ ಯಾವುದೇ ಒಳ್ಳೆಯದಾಗಿರಬಹುದು, ಅದು ಯಾರೇ ಹೇಳಿದರೂ ಸಹ ಅದನ್ನ ತೆಗೆದುಕೊಳ್ಳೋದು ನಮಗೆ ಬಿಟ್ಟಿತ್ತು. ಯಾವ ವಿಷಯವೇ ಆದ್ರೂ ಅದು ಒಳ್ಳೆಯದಾ ಅಥವಾ ಕೆಟ್ಟದ್ದ ಎಂದು ಯೋಚಿಸುವ ಶಕ್ತಿ ದೇವರು ನಮಗೆ ಕೊಟ್ಟಿರ್ತಾರೆ. ಒಂದು ವಿಷಯ ಒಳ್ಳೆಯದು ಅಂತ ಗೊತ್ತಿದ್ರು ನಾವು ಬೇರೆ ಮತದಲ್ಲಿರುವವರು ಅಂತ ಮಾಡದೆ ಬಿಟ್ರೆ ಅದು ನಮ್ಮ ಮೂರ್ಖತನವಷ್ಟೇ. ಸರಿ, ನಾವೀಗ ಮುಕ್ತಾಯಕ್ಕೆ ಬರೋಣ. ದೇವರು ಯಾರು? ಶಿವ, ಯೇಸು, ಅಲ್ಲಾ, ಬುದ್ಧ ಇವರು ಮಾತ್ರವಾ? ಅಲ್ಲ, ನಾವು ಕೂಡ ದೇವರೇ. ಆ ಭಾವನೆಯನ್ನ ನಮ್ಮಲ್ಲಿ ಬೆಳೆಸಿಕೊಂಡ್ರೆ ಮಾತ್ರ ನಾವು ಜಾತಿ, ಮತ, ಧರ್ಮ ಎನ್ನುವಂತಹ ಎಲ್ಲದಕ್ಕಿಂತಲೂ ಮೀರಿ ಒಂದು ವಿಷಯವನ್ನ ಸಾಧಿಸಲಿಕ್ಕಾಗಬಹುದು. ನಮ್ಮ ದೇಹ, ನಮ್ಮ ಮನಸ್ಸೇ ನಮಗೆ ದೇವರು. ನಮ್ಮ ಮನಸ್ಸನ್ನ, ನಮ್ಮ ದೇಹವನ್ನ ಯಾವ ಪರಿಸ್ಥಿತಿಯಲ್ಲೂ ಆರೋಗ್ಯಕರವಾಗಿ ಶಾಂತಿಯುತವಾಗಿ ಇಟ್ಟುಕೊಂಡು ಬೇರೆಯವರಿಗೆ ನಮ್ಮಿಂದ ಯಾವ ಕೆಡಕು ಇಲ್ಲದೆ ಬದುಕಿ ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾತ್ರ ಮಾಡ್ಲಿಕ್ಕೆ ಪ್ರಯತ್ನಿಸೋಣ. ಇದನ್ನ ಮನಸ್ಸಿನಲ್ಲಿಟ್ಕೊಂಡು ಯಾರು ದೇವರು ಅಂತ ನಿಮಗೆ ನೀವೇ ತೀರ್ಮಾನ ಮಾಡಿ. ಕೊನೆಯದಾಗಿ ಇಲ್ಲಿ ನಾನು ಯಾವುದೇ ದೇವರುಗಳನ್ನಾಗಲಿ ಧರ್ಮವನ್ನಾಗಲಿ ಪ್ರತ್ಯೇಕವಾಗಿ ಹೇಳ್ತಾ ಇಲ್ಲ. ನಮಗಿಚ್ಛಿಸಿದ ಬೇರೆಯವರಿಗೆ ಕೆಡಕಾಗದಂತಹ ಯಾವುದೇ ವ್ಯಕ್ತಿತ್ವವನ್ನ ಪಾಲನೆಯನ್ನ ಮಾಡಿ ಇತರರಿಗೆ ನೋವನ್ನು ಕೊಡದ ರೀತಿ, ಬೇರೆಯವರ ಸಂತೋಷಕ್ಕೆ ಅಡ್ಡಿಯಾಗದ ರೀತಿ ನಮ್ಮನ್ನ ನಾವು ತೊಡಗಿಸಿಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತೀನಿ. ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇಂತಹ ಅನೇಕ ಒಳ್ಳೆಯ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.